ಓಂ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಓಂ 1ನೇ ಅಧ್ಯಾಯದ 3ನೇ ಪಾದದ 2ನೇ ಸೂತ್ರ ಇದು. ಅದರಲ್ಲಿ ತತ್ವಪ್ರಕಾಶಿಕ, ಸತ್ತಕ್ಕ ದೀಪಾವಳಿ, ತತ್ವಪ್ರದೀಪ ಎಲ್ಲ ನೋಡಿ ಮುಗಿಸಿದ್ದೀವಿ. ವಾಕ್ಯಾರ್ಥ ವಿವರಣೆ 23ನೇ ಪುಟ, ಅಲ್ಲಿರುವಂತಹ ವಿಷಯಗಳನ್ನ ಒಂದಿಷ್ಟು ಈಗ ಅವಲೋಕನ ಮಾಡಬೇಕು. ಇದೆಲ್ಲ ಬಹುನಾತ್ರ ಕಿಮುಕ್ತೇನ ಯಾವ ಶ್ವೇತಂ ನಗಚ್ಚತಿ ಅಂತ ಆದಿತ್ಯ ಪುರಾಣದ ಮಾತೇನೀಗ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದೆ, ಹೆಚ್ಚಿನ ವಿಚಾರ. ವಾಕ್ಯಾರ್ಥ ವಿವರಣೆ ಟಿಪ್ಪಣಿಯ ಆರಂಭದಲ್ಲಿ ನಾನು ಏವಂ ಕೇಚಿತ್ ಅತ್ರೈವ ಮುಚ್ಚಂತೆ ನೋತ್ಕ್ರಾಮಂತಿ ಕದಾಚನ ಕೇಚಿತ್ ಸ್ವರ್ಗೇ ಮಹರ್ಲೋಕೆ ಜನೇ ತಪಸಿ ಚಾಪರೆ ಕೇಚಿತ್ ಸತ್ಯೇ ಮಹಾಜ್ಞಾನಃ ಗಚ್ಚಂತಿ ಕ್ಷೀರಸಾಗರಂ ಇತಿ ಪ್ರಮಾಣೆ ಮಹಾಜ್ಞಾನಿನಾಮೇವ ಅಂತ ಹೀಗೆ ಬಂದಿದೆಯಲ್ಲ ವಾಕ್ಯಾರ್ಥ ವಿವರಣೆ ಟಿಪ್ಪಣಿಯಲ್ಲಿ. ಅದನ್ನ ನಾವೀಗ ನೋಡೋಣ. ಅದು ಏನು ಹೇಳ್ತಿದ್ದಾರೆ ಅಂದ್ರೆ, ಈಗ ನಾವು ನೋಡಿದ್ವಿ ಇಲ್ಲಿ ಹೆಚ್ಚೇನು ಹೇಳಬೇಕು. ಪ್ರತಿಯೊಬ್ಬರು ಕೂಡ ಶ್ವೇತದ್ವೀಪಕ್ಕೆ ಹೋಗಲೇಬೇಕು. ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಬೇಕು. ಇಲ್ಲದೆ ಹೋದ್ರೆ ಅವನಿಗೆ ಮುಕ್ತಿ ಇಲ್ಲ ಅಂತ ಇಷ್ಟು ಬಂದಿದೆ. ಅದರ ಮೇಲೆ ಇದು ಪ್ರಶ್ನೆ. ಇದೇ ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದ 4ನೇ ಪಾದ 19ನೇ ಸೂತ್ರ ಒಂದಿದೆ. ಅಲ್ಲಿ ಗರುಡ ಪುರಾಣದ ಮಾತನ್ನ ಉದ್ಧರಿಸಿದ್ದಾರೆ. ಸೂತ್ರ ಪ್ರತ್ಯಕ್ಷೋಪದೇಶಾದಿತಿ ಚೇನ್ನ ಆಧಿಕಾರಿಕ ಮಂಡಲೋಸ್ಥೋಕ್ತೇ ಅಂತ ಹೀಗೆ ಬಂದಿದೆ. ಅಲ್ಲಿ ಏನು ಆ ಗರುಡ ಪುರಾಣ ಏನ್ ಹೇಳ್ತದೆ ಅಂದ್ರೆ, ಆತ್ಮೇತ್ಯವ ಪರಂ ದೇವಂ ಉಪಾಸ್ಯ ಹರಿಮವ್ಯಯಂ, ಭಗವಂತನನ್ನ ಆತ್ಮ ಎಂಬುದಾಗಿ ಉಪಾಸನೆ ಮಾಡಿ ಕೆಲವರು ಭೂಮಿಯಲ್ಲೇ ಮುಕ್ತರಾಗ್ತಾರೆ. ಇದನ್ನು ಗಮನಿಸಬೇಕು. ಅತ್ರೈವ ಮುಚ್ಚಂತೆ, ಅತ್ರೈವ ಅಂದ್ರೆ ಈ ಭೂಲೋಕದಲ್ಲಿ, ಅದನ್ನ ಉತ್ಕ್ರಾಮಂತಿ ಕದಾಚನ. ಸೃಷ್ಟಿಯಾಗುವಾಗ ಶ್ವೇತದ್ವೀಪಸ್ಥನಾದ ಭಗವಂತನ ದರ್ಶನ ಮಾಡ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ. ಮತ್ತೆಂದೂ ಅವ್ರು ಇಲ್ಲಿಂದ ಮೇಲೆ ಹೋಗೋದಿಲ್ಲ. ಅದು ನಮ್ಗೆ ಗೊತ್ತಿರಬೇಕು. ನಾವು ಉತ್ಕ್ರಾಮಂತಿ ಕದಾಚನ, ಮುಕ್ತರೇ ಆಗಿರ್ತಾರೆ, ಲಿಂಗದೇಹವು ಭಗ್ನ ಆಗಿರ್ತದೆ, ಆದ್ರೆ ಇರೋದು ಮಾತ್ರ ಇಲ್ಲೇ ಇರ್ತಾರೆ. ಇನ್ ಕೆಲವರು ನೌತ್ಕ್ರಾಮಂತಿ ಕದಾಚನ ಅತ್ರೈವಚ ಸ್ಥಿತಿಷ್ಟೇಶಾಂ, ಇಲ್ಲೇ ಅವರಿಗೆ ಅಸ್ತಿತ್ವ. ಮುಂದೆ ಅಂತರಿಕ್ಷ ಇತ್ತು ಕೇಚನ, ಇನ್ ಕೆಲವರು ಅಂತರಿಕ್ಷ ಲೋಕದಲ್ಲಿ ಹೋಗಿ ಸೇರ್ತಾರೆ. ಕೆಲವರು ಸ್ವರ್ಗಕ್ಕೆ, ಕೆಲವರು ಮಹರ್ಲೋಕಕ್ಕೆ, ಕೆಲವರು ಜನಲೋಕಕ್ಕೆ, ಕೆಲವರು ತಪೋಲೋಕಕ್ಕೆ, ಕೆಲವರು ಸತ್ಯಲೋಕಕ್ಕೆ ಹೋಗ್ತಾರೆ. ಕೇಚಿತ್ ಸತ್ಯೇ ಮಹಾಜ್ಞಾನ, ಇನ್ನ ಕೆಲವರು ಜ್ಞಾನಿಗಳಾದವರು ಕ್ಷೀರಸಾಗರದಲ್ಲಿರುವ ವಿಷ್ಣುವಿನ ಧಾಮಕ್ಕೆ ಹೋಗ್ತಾರೆ. ಅಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಹೆಚ್ಚೆಚ್ಚು ಜ್ಞಾನ, ಭಕ್ತಿ ಇತ್ಯಾದಿಗಳಿದ್ದಂತೆ ಭಗವಂತನ ಸಮೀಪ ಹೆಚ್ಚು ಇರ್ತಾರೆ. ಅಲ್ಲಿ ಅವರ ಯೋಗ್ಯತೆಗೆ ಅನುಗುಣವಾಗಿ ಹೆಚ್ಚು ಜ್ಞಾನ ಪಡೆದಷ್ಟು ಹೆಚ್ಚು ಭಗವಂತನ ಸಮೀಪ ಇರ್ತಾರೆ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ 4 ಥರದ ಮೋಕ್ಷ ಇದೆ. ಸಾಲೋಕ್ಯಂ, ಸ್ವರೂಪತ್ವಂ, ಸಾಮೀಪ್ಯಂ, ಯೋಗ ಅಂತಿದೆಯಲ್ಲ ಅಲ್ಲಿ ಕೊನೆಗೆ, ಯೋಗ ಅಂದ್ರೆ ಸಾಯುಜ್ಯ ಅಂತ ಅರ್ಥ. ಭಗವಂತನ ಲೋಕದಲ್ಲಿರೋದು ಅದು ಕಡಿಮೆ ಇದ್ದದು ಸಾಯುಜ್ಯಕ್ಕೆ ಹೋಲಿಸಿದ್ರೆ. ಅವನ ಲೋಕದಲ್ಲಿ ಇರ್ತಾರಷ್ಟೇ. ಇನ್ನು ಕೆಲವರು ಅವನಿಗೆ ಸಮಾನವಾದ ರೂಪವನ್ನು ತಾಳಿರ್ತಾರೆ. ಇನ್ನು ಕೆಲವರು ಅವನ ಸಮೀಪದಲ್ಲೇ ಇರ್ತಾರೆ, ಅವನ ಹತ್ರ ಹೋಗಿ. ಇನ್ನು ಕೆಲವರು ಅವನ ಅಂಗಾಂಗಗಳಲ್ಲೇ ಸೇರಿಬಿಟ್ಟಿರ್ತಾರೆ, ಅಭೇದ ಹೊಂದೋದಿಲ್ಲ, ಅಂಗಾಂಗಗಳಲ್ಲೇ ಸೇರಿಕೊಂಡಿದ್ದು ಅವನ ಜೊತೆ ಸುಖ ಅನುಭವಿಸ್ತಾರೆ. ಅದರಲ್ಲೂ ರುಜುಗುಣಸ್ಥರಾದವರಿಗೆ ಸರ್ವಾಂಗ ಸಾಯುಜ್ಯ ಅಂತ ಮತ್ತೊಂದಿದೆ. ಅದೆಲ್ಲೋ ಭಾಗವತದಲ್ಲಿ ಒಂದ್ ಕಡೆ ಬರ್ತದೆ, ಅದು ಇಲ್ಲಿ ಅಂತ. ಈ ತರದ ಮೋಕ್ಷ ಇದೆ. ಇಮಾಮಾರಭ್ಯ ಸರ್ವತ್ರ ಯಾವತ್ ಸುಕ್ಷೀರ ಸಾಗರೆ, ಈ ಈ ಭೂಲೋಕವನ್ನು ಆರಂಭಿಸಿ ಅಂತರಿಕ್ಷಾದಿ ಲೋಕಗಳವರೆಗೆ ಎಷ್ಟೆಷ್ಟು ಲೋಕ ಇದೆಯೋ ಅಲ್ಲಿ ಎಲ್ಲಾ ಕಡೆಯೂ ಕೂಡ ಭಗವಂತನ ರೂಪ ಅಂತೂ ಎಲ್ಲಾ ಕಡೆ ಇದ್ದೇ ಇರ್ತದೆ. ಆದ್ರೆ ಕ್ಷೀರಸಾಗರ ಮೊದಲಾದ ಲೋಕಗಳಲ್ಲಿ ವಿಶೇಷ ಸನ್ನಿಧಾನ ಇರ್ತದೆ. ಇದು ಅದರ ತಾತ್ಪರ್ಯ. ಅದ್ರ ಮುಂದಿನ ಶ್ಲೋಕಗಳು ಅವು ಗರುಡ ಪುರಾಣದ್ದೇ, ಆದ್ರೆ ನಮ್ಗೆ ಇಲ್ಲಿ ಅದು ಬೇಕಾಗಿಲ್ಲ. ಇಲ್ಲಿ ಏನು ವಾಕ್ಯಾರ್ಥ ವಿವರಣಕಾರರನ್ನು ತಗೊಂಡಿದ್ದಾರೆ ಅಂದ್ರೆ, ನೀವು ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಅಧ್ಯಾಯ ನಾವೇನು ನೋಡ್ತಾ ಇದ್ದೀವಿ, 1ನೇ ಅಧ್ಯಾಯದ 3ನೇ ಪಾದ, ಇಲ್ಲಿ ಎಲ್ಲರೂ ಶ್ವೇತದ್ವೀಪಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ರೆ
ಹೋಗ್ಲೇಬೇಕು, ಹೋಗದೆ ಹೋದ್ರೆ ಮುಕ್ತಿ ಆಗೋದಿಲ್ಲ ಅಂತ. ಆದ್ರೆ ಅಲ್ಲಿದೆ ಕೆಲವರು ಇಲ್ಲೇ ಮುಕ್ತಿ ಹೊಂದುತ್ತಾರೆ, ಮೇಲೆ ಹೋಗೋದಿಲ್ಲ. ಕೆಲವರು ಸ್ವರ್ಗ ಲೋಕದಲ್ಲಿ, ಕೆಲವರು ಮಹರ್ ಲೋಕದಲ್ಲಿ, ಕೆಲವರು ಜನ ತಪ ಇತ್ಯಾದಿ ಲೋಕದಲ್ಲಿ, ಕೆಲವರು ಕ್ಷೀರಸಾಗರಕ್ಕೆ ಹೋಗ್ತಾರೆ ಅಂತ ಬಂದಿದೆ. ಮಹಾಜ್ಞಾನಿಗಳಿಗೆ ಮಾತ್ರ ಕ್ಷೀರಸಾಗರದ ಶ್ವೇತದ್ವೀಪದ ಭಗವಂತನ ದರ್ಶನ ಅಂತ ಬಂದಿದೆ. ಇದೀಗೆಲ್ಲ ನನಗೆ ಓದ್ತಿರೋದು ವಾಕ್ಯಾರ್ಥ ವಿವರಣದ ವಾಕ್ಯಗಳು. ದ್ವೀಪ ಗಮನೋಕ್ತೇ ತಥಾಚ ಯೋಗ್ಯತ್ವಂ ಚ ತತ್ರ ಅಪೇಕ್ಷಿತ ಮಿತಿ ಗೀತಾ ಭಾಷ್ಯ ವಿರೋಧ, ಹೀಗೆ ಅಲ್ಲಿ ಬಂದಿದೆಯಲ್ಲ ಅಂತ ಬಂದಿದೆ. ಶ್ವೇತದ್ವೀಪ ಗಮನೇಪಿ ಯೋಗ್ಯತಾಪೇಕ್ಷಾಯಾ ಉಕ್ತತ್ವೇನ ಸರ್ವೇಷಾಂ ತಥಭಾವಾತ್. ಶ್ವೇತದ್ವೀಪಕ್ಕೆ ಹೋಗ್ಲಿಕ್ಕೆ, ಅಲ್ಲಿರೋ ಭಗವಂತನ ದರ್ಶನ ಮಾಡಲಿಕ್ಕೆ ಯೋಗ್ಯತಾ ಬೇಕು ಅಂತ ಹೇಳಿದ್ದಾರೆ ಈ ಮೇಲಿನ ಪ್ರಮಾಣದಲ್ಲಿ. ಎಲ್ಲರೂ ಅಲ್ಲಿ ಹೋಗೋದೇ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಇತಿ ಚೇತ್, ಹಾಗಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ತತ್ರ ನಿವಾಸೇ ಏವ ಯೋಗ್ಯತಾ ಅಪೇಕ್ಷಾ ನತು ಗಮನೆ. ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲೇ ಖಾಯಂ ಅನಂತ ಕಾಲಕ್ಕೂ ಅಲ್ಲೇ ಠಿಕಾಣಿ ಹೋಗ್ಲಿಕ್ಕೆ ಯೋಗ್ಯತೆ ಬೇಕಷ್ಟೇ. ಆದ್ರೆ ಅಲ್ಲಿ ಹೋಗಿ ಬರ್ಲಿಕ್ಕೆ, ಒಂದ್ಸರಿ ಹೋಗಿ ಮತ್ತೆ ವಾಪಸ್ ಬರ್ಲಿಕ್ಕೆ ಏನು ಅಂತ ದೊಡ್ಡ ಯೋಗ್ಯತೆ ಬೇಕಾಗಿಲ್ಲ. ನಮ್ಮಂತ ಸಾಮಾನ್ಯರಿಗೂ ಆ ಯೋಗ್ಯತೆ ಇದ್ದೇ ಇರ್ತದೆ. ತಥೋಕ್ತಂ ಟೀಕಾಯಾಮೇವ ನಿವಾಸೇ ಇತಿ ಶೇಷಃ ಇತಿ. ಅದರ ಟೀಕಾದಲ್ಲಿ ಅದನ್ನ ಹಾಗೆ ವರ್ಣನೆ ಮಾಡಿದ್ದಾರೆ. ಆ ಗೀತಾ ಭಾಷ್ಯ ಟೀಕಾನೋ ಅಥವಾ ಬ್ರಹ್ಮಸೂತ್ರ ಭಾಷ್ಯ, ಅಲ್ಲಿ ಒಂದ್ ಕಡೆ ಅಲ್ಲಿ ನಿವಾಸೇ ಯೋಗ್ಯತಾ, ಅಲ್ಲಿ ಹೋಗಿ ವಾಸ ಮಾಡ್ಲಿಕ್ಕೆ ಯೋಗ್ಯತೆ ಬೇಕಷ್ಟೆ. ತಥಾ ಅತ್ರಾಪಿ ಚತುರ್ಥಾಧ್ಯಾಯ, ಇದು ನೋಡಿ 4ನೇ ಅಧ್ಯಾಯದಲ್ಲಿ ಕೂಡ, ಅತ್ರಾಪಿ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಚತುರ್ಥಾಧ್ಯಾಯದಲ್ಲಿ, ಹಾಗಾದ್ರೆ ಇದು ಗೀತಾ ಭಾಷ್ಯದಲ್ಲೂ ಬಂದಿದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಬಂದಿದೆ ಅಂತ ಆಯ್ತು. ಸರ್ವೇಷಾಂ ಸಕೃತ್ ಶ್ವೇತದ್ವೀಪ ಗಮನ ಅಂಗೀಕಾರಾತ್, ಇದನ್ನು ಗಮನಿಸಬೇಕು. ಎಲ್ಲಾ ತರಗತಿಯ ಮುಕ್ತರೂ ಕೂಡ, ತೀರಾ ಸಾಮಾನ್ಯರಾದ ಕ್ಷುಲ್ಲಕರು, ಏಕಗುಣೋಪಾಸಕರು, ಅರ್ಧಗುಣೋಪಾಸಕರು, ತೀರಾ ಸಾಮಾನ್ಯರಾದವರು ಕೂಡ ಒಂದ್ಸರಿ ಶ್ವೇತದ್ವೀಪಕ್ಕೆ ಹೋಗಿ ಬರ್ತಾರೆ. ಯೋಗ್ಯತ್ವಂ ತತ್ರ ಅಪೇಕ್ಷಿತಂ ಇತಿ ತತ್ರ ನಿವಾಸಾಯ ಏವ ಇತಿ ಗಮಯಿತವ್ಯಂ. ಅಲ್ಲಿ ಯೋಗ್ಯತ್ವ ಬೇಕು ಅಂತಂದ್ರೆ ಏನರ್ಥ? ಅದು ಅಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯತೆ ಬೇಕಷ್ಟೇ, ಹೋಗಿ ಬರ್ಲಿಕ್ಕೆ ಬಹಳ ದೊಡ್ಡ ಯೋಗ್ಯತೆ ಏನು ಬೇಕಾಗಿಲ್ಲ. ಹೀಗೆ ಅದನ್ನು ಗಮಯಿತವ್ಯಂ, ಹೊಂದಿಸಬೇಕು ಅಂತ ಅದರ ಅಭಿಪ್ರಾಯ. ಲಿಂಗದೇಹ ಭಂಗಾನಂತರಂ ಕೇಚಿತ್ ಸ್ವರೂಪಾನಂದಂ ಭುಂಜಾನಾಹ ಭಗವದಿಚ್ಛಾರೂಪ ಆವರಕ ಸದ್ಭಾವೇನ ಯಾವತ್ ಸ್ವರೂಪಾನಂದಂ ಅಭುಂಜಂತಹ ಪ್ರಳಯೇ ಭಗವದುತ್ತರೇ ತಿಷ್ಠಂತಿ. ನೋಡಿ, ಲಿಂಗದೇಹ ಭಂಗ ಆದಮೇಲೂ ಕೂಡ ಕೆಲವರು ಸ್ವರೂಪಾನಂದವನ್ನ ಅನುಭವಿಸ್ತಾ ಭಗವದಿಚ್ಛಾ ಅನ್ನೋ ಇನ್ನೊಂದು ಆವರ್ಕ ಇನ್ನೂ ಇರ್ತದೆ. ಅದಿರೋದ್ರಿಂದ, ಅದಿನ್ನೂ ಸ್ವಲ್ಪ ಅಡೆತಡೆಯಾಗಿರೋದ್ರಿಂದ ಪೂರ್ಣ ಸ್ವರೂಪಾನಂದವನ್ನ ಅನುಭವಿಸೋದಿಲ್ಲ, ಸ್ವಲ್ಪ ಅನುಭವಿಸ್ತಿರ್ತಾರೆ. ಪ್ರಳಯ ಕಾಲದಲ್ಲಿ ಆ ಭಗವಂತನ ಉದರದಲ್ಲೇ ಇರ್ತಾರೆ. ಸೃಷ್ಟಿ ಕಾಲದಲ್ಲಿ ಶ್ವೇತದ್ವೀಪ ಅನ್ನೋದು ಅಭಿವ್ಯಕ್ತ ಆದ ಮೇಲೆ ಸರ್ವೇಪಿ ತತ್ರ ಗತ್ವ, ಎಲ್ಲಾ ಸಾಮಾನ್ಯ ಮುಕ್ತರು ಕೂಡ ತತ್ರ ಗತ್ವ ತತ್ರತ್ಯಂ ಹರಿಂ ದೃಷ್ಟ, ಅಲ್ಲಿರೋ ಭಗವಂತನನ್ನು ಕಂಡು ಪಶ್ಚಾತ್ ತದನುಜ್ಞಾತಾಹ, ಅವನ ಸಮ್ಮತಿ ತಗೊಂಡು, ಇದೊಂಥರ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಗೆ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವನ ಅನುಜ್ಞೆ ತಗೊಂಡು ಭಗವದಿಚ್ಛಾರೂಪ ಆವರಣ ಅಪಗಮಾನಂತರಂ, ಆವಾಗ ಭಗವದಿಚ್ಛಾ ಅನ್ನೋದು ಹೊರಟು ಹೋಗ್ತದೆ. ಸ್ವಸ್ವ ಯೋಗ್ಯ ಸಂಪೂರ್ಣಾನಂದಂ ಭುಂಜಾನಾಹ, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣಾನಂದವನ್ನು ಭೋಜನ ಮಾಡ್ತಾ ಸ್ವಸ್ವ ಯೋಗ್ಯ ಸ್ಥಾನಂ ಅಂದ್ರೆ ಭೂಮಿ, ಅತ್ರೈವ ಮುಚ್ಚಂತೆ ಅಂತ ಬಂತಲ್ಲ, ಅದು ಭೂಮಿ, ಅಂತರಿಕ್ಷ, ಸ್ವರ್ಗ, ಸತ್ಯ ಇತ್ಯಾದಿ ಲೋಕಗಳಿಗೆ ಹೋಗಿ ತಲುಪ್ತಾರೆ. ನಿವಾಸಾಯ ಗಚ್ಚಂತಿ ಇತಿ ಧ್ಯೇಯಂ, ಈ ತರ ಅದನ್ನು ತಿಳ್ಕೋಬೇಕು. ಇದನ್ನೇ ಶ್ವೇತದ್ವೀಪಂ ತಥೋ ಗತ್ವಾ ದೃಷ್ಟ್ವಾ ವಿಷ್ಣುಂ ಚ ತೇ ತತಃ ಅನುಜ್ಞಾತಃ ಪ್ರಮೋದಂತೆ ನಿರ್ದುಃಖಾಸು ಧರಾದಿಷು ಅಂತ ಛಾಂದೋಗ್ಯ ಉಪನಿಷತ್ತಿನ 2ನೇ ಅಧ್ಯಾಯದ ಕೊನೆಗೆ ಈ ವಿಷಯ ಬಂದಿದೆ. ಅಲ್ಲಿ ಆದಿತ್ಯರಲ್ಲಿ ಮತ್ತು ವಿಶ್ವೇ ದೇವತೆಗಳಲ್ಲಿರುವ ಭಗವದ್ ರೂಪದ ಪ್ರಾರ್ಥನೆ ಅಂತ ಹೀಗೆ ಹೆಡ್ಡಿಂಗ್ ನಲ್ಲಿ ಈ ವಿಷಯ ಬಂದಿದೆ. ಈ ಮಾನವರು, ಇವರಲ್ಲಿ ಕೆಲವರು ಮೊದಲು ಶ್ವೇತದ್ವೀಪ ಅನ್ನುವ ಮುಕ್ತ ಲೋಕಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಪಡೆದು ಅವನ ಆಜ್ಞೆ ಪಡ್ಕೊಂಡು ಮುಂದೆ ಪೃಥ್ವಿ ಮೊದಲಾದ ಲೋಕಗಳಿಗೆ ಬಂದು ಅಲ್ಲಿ ನಿರ್ದುಃಖರಾಗಿ, ಅದು ಕೂಡ ಇವರ ಪಾಲಿಗೆ ಪೃಥ್ವಿನೂ ನಿರ್ದುಃಖನೇ ಆಗಿರ್ತದೆ. ಪೃಥ್ವಿಯಲ್ಲಿರುವವರಿಗೆ, ಅಮುಕ್ತರಿಗೆ ಅದೆಲ್ಲ ದುಃಖದಾಯಕನೇ. ಆದ್ರೆ ಇವರು ಮುಕ್ತರೆ, ಲಿಂಗದೇಹ ಭಗ್ನ ಮಾಡ್ಕೊಂಡಿದ್ದಾರೆ, ಭಂಗ ಆಗಿದೆ, ಸ್ವರೂಪಾನಂದವೂ ವ್ಯಕ್ತ ಆಗಿದೆ. ಆದ್ರೆ ಇರೋದು ಮಾತ್ರ ಇಲ್ಲೇ ಸುತ್ತಮುತ್ತಲು ಓಡಾಡ್ಕೊಂಡಿರ್ತಾರೆ ಅಂತ ಅದ್ರ ತಾತ್ಪರ್ಯ. ಅದಕ್ಕಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಬಂದದನ್ನು ತಗೊಳ್ಬಹುದು ನಾವು.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.